ಇನ್ನು ಮಂಡ್ಯದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಲೋಕಸಭಾ ಚುನಾವಣೆ ಸಂಬಂಧ ಮಂಡ್ಯದಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದೆ. ಈ ಬಾರಿ ಮಂಡ್ಯಗೆ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವಂತದ್ದು ಬಹುತೇಕ ಫಿಕ್ಸ್ ಆಗೋಗಿದೆ. ಹೀಗಾಗಿ ಜೆಡಿಎಸ್ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ತಲೆ ಕೆಡಿಸಿಕೊಂಡಿದೆ. ಇವತ್ತು ನಡೀತಾ ಇರುವಂತಹ ಈ ಪೂರ್ವಭಾವಿ ಸಭೆಯಲ್ಲಿ ಜಿಟಿ ದೇವೇಗೌಡ, ಎಚ್ ಟಿ ಮಂಜು ಅವರು, ಜೆಡಿಎಸ್ ಮಾಜಿ ಶಾಸಕರಾದಂತ ಸಿಎಸ್ ಪುಟ್ಟರಾಜು ಅವರು, ಡಿಸಿ ತಮ್ಮಣ್ಣ, ಸುರೇಶ್ ಗೌಡ, ರವೀಂದ್ರ ಶ್ರೀಕಂಠಯ್ಯ, ಅನ್ನದಾನಿ ಇವರೆಲ್ಲರೂ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಸಭೆ ಇದು. ಯಾಕಂದ್ರೆ ಜೆಡಿಎಸ್ ನಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರವಾಗಿನೇ ಗೊಂದಲ ಇದೆ. ಇಂಥವ್ರಿಗೆ ಕೊಟ್ರೆ ಮತ್ತಂತವ್ರು ಕೆಲಸ ಮಾಡ್ತಾರಾ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಪುಟ್ಟರಾಜು ಅವರಿಗೆ ಕೆಲಸ ಕೊಟ್ರೆ ರವೀಂದ್ರ ಶ್ರೀಕಂಠಯ್ಯ ಸೇರಿದಾಗೆ ಕೆಲವರು ಕೆಲಸ ಮಾಡಲ್ಲ ಅನ್ನುವಂಥ ರೀತಿಯಾಗಿ ವಿಚಾರ ಇತ್ತು. ಬಟ್ ಎಲ್ಲರನ್ನು ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಒಂದಂಥದ್ದು ಪ್ರಯತ್ನ ಯಶಸ್ವಿ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲರೂ ಹೇಳ್ತಾ ಇರುವಂಥದ್ದು ಕುಮಾರಸ್ವಾಮಿ ಅವರೇ ನೀವೇ ಬಂದು ನಿಲ್ಲಿ ಅಂತ. ಬಟ್ ಕುಮಾರಸ್ವಾಮಿ ಅವರು ಒಪ್ತಾ ಇಲ್ಲ. ಮತ್ತೊಂದು ಕಡೆ ಇಂಟ್ರೆಸ್ಟಿಂಗ್ಲಿ ಇವತ್ತಿನ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ನಿಲ್ಬೇಕು ಅನ್ನುವಂಥ ಒತ್ತಡವನ್ನ ಬಹಳ ಹೆಚ್ಚಿಗೆ ಕಾರ್ಯಕರ್ತರು ಹಾಕ್ತಾ ಇದ್ರು. ನೋಡಿ ಆ ಘೋಷಣೆ ಎಲ್ಲ ಕೂಗ್ತಾ ಇರುವಂಥದ್ದು ನಿಖಿಲ್ ಅವ್ರು ಬಂದು ನಿಲ್ಲಿ ಅನ್ನುವಂಥದ್ದು. ಬಟ್ ಕಳೆದ ಬಾರಿ ಚುನಾವಣೆಯಲ್ಲಿ ಆದಂತ ಬೆಳವಣಿಗೆಯಿಂದಾಗಿ ಅಥವಾ ಬಂದಂತ ಫಲಿತಾಂಶದಿಂದಾಗಿ ಸಹಜವಾಗಿ ಕುಮಾರಸ್ವಾಮಿ ಅವರು ನೊಂದಿದ್ರು. ಹೀಗಾಗಿ ಈ ಬಾರಿ ಮತ್ತೆ ಪುತ್ರನನ್ನ ಅಖಾಡಕ್ಕಿಳಿಸುವಂತ ನಿಟ್ಟಿನಲ್ಲಿ ಅವ್ರಿಗೆ ಮನಸ್ಸಿಲ್ಲ ಅಂತಾನೂ ಹೇಳಲಾಗ್ತಾ ಇದೆ. ನಿಖಿಲ್ ಕೂಡ ಏನದಕ್ಕೆ ಬಹಳ ಉತ್ಸುಕವಾಗಿಲ್ಲ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗಿರುವಂತ ವಿಚಾರ ಅವ್ರ ಸ್ಟೇಟ್ಮೆಂಟ್ಸ್ ಅಲ್ಲಿ ನೋಡಿದಾಗ.